ವಾಮಾಚಾರ. ಗ್ರಾಮದ ಪ್ರಮುಖ ನಡು ರಸ್ತೆಯಲ್ಲಿ ವಾಮಾಚಾರ. ಬುರುಡೆ ಮೂಳೆ ಕಂಡು ಬೆಚ್ಚಿಬಿದ್ದ ಗ್ರಾಮಸ್ಥರು. ನಂಜನಗೂಡಿನ ಗೋಳೂರು ಗ್ರಾಮದಲ್ಲಿ ವಿಲಕ್ಷಣ ಘಟನೆ. ಹೌದು, ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಮನುಷ್ಯನ ಬುರುಡೆ ಹಾಗೂ ಮೂಳೆಗಳನ್ನ ಇಟ್ಟು ವಾಮಾಚಾರ ಮಾಡಿರುವುದನ್ನ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ನಂಜನಗೂಡು ಪಟ್ಟಣದ ಕೂಗಳತೆ ದೂರದಲ್ಲಿರುವ ಗೋಳೂರು ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಈ ರೀತಿ ವಾಮಾಚಾರ ನಡೆಸಿರುವುದನ್ನ ನೋಡಿ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ನಿನ್ನೆ ಮಣ್ಣೆತ್ತಿನ ಅಮಾವಾಸ್ಯೆ ಹಿನ್ನೆಲೆ ಯಾರೋ ಕಿಡಿಗೇಡಿಗಳು ವಾಮಾಚಾರ ಮಾಡಿರುವ ಶಂಕೆ ಸಾರ್ವಜನಿಕರದ್ದಾಗಿದೆ. ಬಣ್ಣ ಬಣ್ಣದ ರಂಗವಲ್ಲಿ ಬಿಡಿಸಿ ಮೂಳೆಗಳ ಜೊತೆಗೆ ಅರಶಿನ, ಕುಂಕುಮ ಹಾಗೂ ನಿಂಬೆಹಣ್ಣು ಜೊತೆಗೆ ಸ್ಮಶಾನದಿಂದ ಮನುಷ್ಯನ ಬುರುಡೆ ಹಾಗೂ ಮೂಳೆಗಳನ್ನ ತಂದು ವಾಮಾಚಾರ ಮಾಡಲಾಗಿರುವುದಲ್ಲದೆ ವಾಮಾಚಾರ ಮಾಡಿ ಗ್ರಾಮದ 4 ದಿಕ್ಕುಗಳಲ್ಲೂ ಕುಂಕುಮ, ಅರಶಿಣವನ್ನ ಬಿಸಾಡಿದ್ದಾರೆ ಕಿಡಿಗೇಡಿಗಳು. ಇನ್ನು ಈ ಸಂಬಂಧ ಯಾರೋ ಬೇರೆ ಊರಿನಿಂದ ಬಂದ ಕಿಡಿಗೇಡಿಗಳು ವಾಮಾಚಾರ ಮಾಡಿರುವ ಶಂಕೆಯನ್ನ ಗ್ರಾಮಸ್ಥರು ವ್ಯಕ್ತಪಡಿಸುತ್ತಿದ್ದಾರೆ. ರಿಸರ್ಚ್ ಮಾಡಕ್ಕೆ ಬಂದಿದ್ವಿ. ಈಚೆ ಕಡೆ ನೋಡ್ಬಿಟ್ಟು ಬಾಯಿ ಬಡ್ತಿ ಹಿಂದ್ಗಡೆ ಮನೆಗೆ ಹೊಂಟೋ ದಿವಸ ಭಾರಿ ಭಯ ಆಗಿ ಗೋಳೂರು ಗ್ರಾಮದಲ್ಲಿ 40 ವರ್ಷದಿಂದ ಈ ತರ ಆಗಿತ್ತಿಲ್ಲ ಸರ್. ಏನ್ ಸಹ ಇದೆಲ್ಲ ಪತ್ತೆ ಮಾಡಿ ನೀವು ಸರ್ಕಾರ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ನಮಗೆ ನಮ್ಮ ಗೋಳೂರು ಗ್ರಾಮದಲ್ಲಿ ತುಂಬಾ ಹಿಂದಿನಿಂದಲೂ ಕೂಡ ಹಲವಾರು ಮೌಢ್ಯತೆಗಳು ಸಣ್ಣ ಪುಟ್ಟಾಗಿ ನಡ್ಕೊ ಬರ್ತಾ ಇತ್ತು. ಇವೆಲ್ಲ ಏನು ಆ ಥರ ನಮ್ಮ ಗ್ರಾಮದಲ್ಲಿ ಏನು ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಕೂಡ ಇದ್ವಿ. ಇವತ್ತು ನಿನ್ನೆ ರಾತ್ರಿ ಯಾರೂ ನೋಡಿಲ್ಲ, ನಮ್ಮ ಗ್ರಾಮದ ಒಂದು 2ನೇ ವಾರ್ಡ್ಗೆ ಸಂಬಂಧಪಟ್ಟಂಗ ಮಧ್ಯಭಾಗದಲ್ಲಿ ಒಂದು ರಂಗೋಲಿ ಚಿತ್ರ ಹಾಕಿ ಅಲ್ಲಿ ಒಂದು ತಲೆ ಬೂಡೆ ಮತ್ತು ಕೈ ಮೂಳೆ ಇದನ್ನು ಹಾಕಿ ಕುಂಕುಮ ಹಾಕಿ ನಿಂಬೆಹಣ್ಣು ಹಾಕಿ ಒಂದು ಮಾಟ ಮಂತ್ರ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರ ಗಮನಕ್ಕೂ ಕೂಡ ಬಂದಿಲ್ಲ. ನಾವು ಕೂಡ ರಾತ್ರಿ ಊರಲಿರಲಿಲ್ಲ. ಹಾಗಾಗಿ ಏನು ಉದ್ದೇಶಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅನ್ನೋದು ಕೂಡ ನಮಗಿನ್ನೂ ಐಡಿಯಾ ಇಲ್ಲ. ಯಾಕೆಂದರೆ ರಾತ್ರಿ ಅಷ್ಟೊತ್ತಲ್ಲಿ ಒಬ್ರಿಗೂ ಎಲ್ಲ ಜನ ತಿರುಗಾಡೋ ಅಂಥ ಸಮಯ ಅದು. ಅದೇನು ಕಾಟಾಚಾರನೇ ಏನೋ ಯಾರು ಕೂಡ ಒಬ್ಬರು ಕೂಡ ನೋಡಿಲ್ಲ. ಅದು ಅವ್ರ ಸಮಸ್ಯೆ ಏನು, ಅವ್ರು ಏನು ಮಾಡೋಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ನಾವು ತುಂಬ ಈಗ ಹಿಂದುಳಿದ ಜನ ಇರೋದ್ರಿಂದ ನಮ್ಗೆ ತುಂಬ ಈ ವಿಚಾರದಲ್ಲಿ ಭಯ ಉಂಟಾಗದ. ಆದ್ದರಿಂದ ಈ ತಾಲೂಕು ಆಡಳಿತ ಸ್ವಲ್ಪ ಇದ್ರ ಕಡೆ ಗಮನ ಕೊಟ್ಟು ಈ ಮಾಟ ಮಂತ್ರ ಮಾಡೋರು ಯಾರು ಅನ್ನೋರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ನಮ್ಮ ಗ್ರಾಮದ ಜನರಿಗೆ ಸ್ವಲ್ಪ ನೆಮ್ಮದಿ ಸಿಗಬೇಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕು ಅಂತ ನಾನು ತಾಲೂಕು ಆಡಳಿತನ ಈ ಮೂಲಕ ಆಗ್ರಹಿಸ್ತೀನಿ. ಮುದ್ಮಸಟ್ಟಿ ಅಂತ. ಒಟ್ನಲ್ಲಿ ನಡು ರಸ್ತೆಯ ವಾಮಾಚಾರ ಕಂಡು ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ವರದಿ ಮೋಹನ್ ಹುಲ್ಲಳ್ಳಿ, ನಂಜನಗೂಡು.